ಬೆಟ್ಟ ಗುಡ್ಡ, ಬಸ್ಸು ಬೆಟ್ಟ ಗುಡ್ಡ ಸಾಗಿ ಮುಂದೆ ಹೋಯಿತು. ಬೆಟ್ಟ ಗುಡ್ಡ ಅದರ ಜೋಡಿ ಪದ. ಅವಳಿ ಜವಳಿ ಅಂದ್ರೆ ಟ್ವಿನ್ಸ್ ಅಂತ ಹೇಳ್ತೀವಿ ಅಲ್ವಾ, ಆ ತರ ಟ್ವಿನ್ ಮಕ್ಕಳಿಗೆ ನಾವು ಅವಳಿ ಜವಳಿ ಅಂತ ಹೇಳ್ತೀವಿ. ಗಿಡ ಮರದಿಂದ ನಮಗೆ ಏನ್ ಸಿಗುತ್ತೆ? ಉಸಿರಾಡಲು ಗಾಳಿ, ಆಮ್ಲಜನಕ ಸಿಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ಪ್ರಯೋಗ ಪ್ರಣತಿ ಭಾಷಾ ಅಭ್ಯಾಸದಲ್ಲಿ ಜೋಡು ನುಡಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ದ್ವಿರುಕ್ತಿ ಪದಗಳ ಬಗ್ಗೆ ತಿಳ್ಕೊಂಡ್ವಿ. ದ್ವಿರುಕ್ತಿ ಪದ ಅಂದ್ರೆ ಏನು, ದ್ವಿರುಕ್ತಿ ಪದವನ್ನ ಎಲ್ಲೆಲ್ಲಿ ಬಳಸ್ತೀವಿ, ಹಾಗೆ ಅದರಿಂದ ವಾಕ್ಯಗಳನ್ನ ಹೇಗೆ ರಚಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಜೋಡು ನುಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗ ಜೋಡು ನುಡಿಗಳು ಅಂದ್ರೇನು? ಜೋಡು ನುಡಿಗಳು, ನುಡಿ ಅಂದ್ರೆ ಭಾಷೆ, ಪದ, ಜೋಡು ಅಂದ್ರೆ ಜೋಡಿಸಿ ಬರೆಯೋದು. ಈಗ ನೋಡಿ, ಜೋಡು ನುಡಿಗಳು ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಅದೇ ಅರ್ಥ ಛಾಯೆಯುಳ್ಳ ಅಥವಾ ಅದಕ್ಕೆ ಪೂರಕ ಅರ್ಥದ ಮತ್ತೊಂದು ಪದವನ್ನ ಜೊತೆಗೂಡಿಸಿ ಬಳಸುವುದನ್ನು ಪ್ರತಿಯೊಂದು ಭಾಷಾ ಸಮುದಾಯ ರೂಢಿಸಿಕೊಂಡಿರುತ್ತದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಭಾಷೆಯನ್ನ ಪರಿಣಾಮಕಾರಿಯಾಗಿ ಬಳಸುವಂತಹ ಹಿನ್ನೆಲೆಯಲ್ಲಿ ಆ ಭಾಷೆಯನ್ನ ಪರಿಣಾಮಕಾರಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅದನ್ನ ಬಳಸುವಂತಹ ಒಂದು ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಅದೇ ಅರ್ಥ ಛಾಯೆಯುಳ್ಳ, ಅದೇ ಅರ್ಥದ ಒಂದು ರೂಪವುಳ್ಳಂತ ಅದಕ್ಕೆ ಅಥವಾ ಪೂರಕ ಅರ್ಥದ ಮತ್ತೊಂದು ಪದವನ್ನ ಜೊತೆಗೂಡಿಸಿ ಬಳಸುವುದನ್ನ ಪ್ರತಿಯೊಂದು ಭಾಷಾ ಸಮುದಾಯ ರೂಢಿಸಿಕೊಂಡಿದೆ. ಪ್ರತಿ ಭಾಷೆಯಲ್ಲೂ ಕೂಡ ಈ ಒಂದು ಜೋಡು ನುಡಿಗಳು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಇಂಥ ಪದಗಳಿಗೆ ಜೋಡು ನುಡಿಗಳು ಅಥವಾ ಜೋಡು ಪದಗಳು ಎಂದು ಕರೆಯುತ್ತಾರೆ. ಎಂಥ ಪದಗಳಿಗೆ? ಭಾಷೆಯನ್ನ ಒಂದು ವಿಶೇಷ ಮಾದರಿಯಾಗಿ, ವಿಶೇಷ ರೂಪದಲ್ಲಿ ನೋಡ್ಲಿಕ್ಕೆ ಅಥವಾ ಪರಿಣಾಮಕಾರಿಯಾಗಿ ಬಳಸುವಾಗ ನಾವು ಆ ಪದದ ಜೊತೆಗೆ ಮತ್ತೊಂದು ಪದವನ್ನ ಜೋಡಿಸಿ ಹೇಳೋದಕ್ಕೆ ನಾವೇನು ಅಂತ ಹೇಳ್ತೀವಿ? ಜೋಡು ನುಡಿಗಳು ಅಂತ. ಈಗ ಯಾವ್ಯಾವ್ದ ಜೋಡು ನುಡಿಗಳಿದೆ ನೋಡಿ ಬನ್ನಿ. ಕೆಳಗಿನ ಜೋಡು ನುಡಿಗಳನ್ನ ಬಳಸಿ ವಾಕ್ಯವನ್ನ ರಚಿಸಲಾಗಿದೆ. ಇಲ್ಲಿ ಕೂಡ ವಾಕ್ಯ ರಚನೆಯಲ್ಲಿ ಆ ಜೋಡು ನುಡಿಗಳನ್ನ ಬಳಸ್ತೀವಿ. ಜೋಡು ನುಡಿಗಳು ಯಾವುದು? ಅಟ್ಟ ಬೆಟ್ಟ, ಅವಳಿ ಜವಳಿ, ಎಡ ಬಲ, ಕಸ ಮುಸ್ರೆ, ಸಾವು ನೋವು, ಇದನ್ನ ಜೋಡಿ ನುಡಿಗಳು ಅಂತ ಹೇಳ್ತೀವಿ. ಅಟ್ಟ ಬೆಟ್ಟ, ಅಟ್ಟ ಅನ್ನೋದು ಒಂದು ನುಡಿ, ಒಂದು ಪದ, ಬೆಟ್ಟ ಅನ್ನೋದು ಒಂದು ಪದ. ಹಾಗಾದ್ರೆ ಅಟ್ಟದ ಜೊತೆ ಏನನ್ನ ಸೇರಿಸಿದ್ದೇವೆ? ಪರಿಣಾಮಕಾರಿಯಾಗಿ ಆ ಭಾಷೆಯಲ್ಲಿ ಆ ಪದ ಬಳಕೆಯಾಗೋದಕ್ಕೆ ನಾವು ಆ ಒಂದು ವಾಕ್ಯದಲ್ಲಿ ಆ ಪದದ ಜೊತೆಗೆ ಇನ್ನೊಂದು ಪದವನ್ನ ಸೇರಿಸಿದ್ವಿ. ಅಟ್ಟವೇರಿದವನು ಬೆಟ್ಟವೇರಲಾರ, ಇದು ಗಾದೆ ಮಾತು. ಅಟ್ಟ ಬೆಟ್ಟ, ಅಟ್ಟ ಏರಿದವನು ಬೆಟ್ಟ ಏರಬಲ್ಲ. ಅಟ್ಟ ಅಂದ್ರೆ ಎಲ್ಲಿ? ಟಾಪ್ ಫ್ಲೋರ್ ಅಲ್ವಾ? ಆ ಒಂದು ಸ್ಟೇರ್ಕೇಸ್, ಆ ಒಂದು ಸ್ಟೇರ್ಕೇಸ್ ಅನ್ನ ಹತ್ತಿದವನು ಎಲ್ಲಿ ಹತ್ತುತ್ತಾನಂತೆ? ಬೆಟ್ಟವನ್ನು ಕೂಡ ಹತ್ತುತ್ತಾನೆ ಅನ್ನುವಂಥ ಗಾದೆ ನುಡಿ. ಅವಳಿ ಜವಳಿ, ಅವಳಿ ಜವಳಿ ಏನು? ಅವಳಿ ಜವಳಿ ಅಂದ್ರೆ ಶಾಸ್ತ್ರಿ ಮಾಸ್ತರಿಗೆ ಅವಳಿ ಜವಳಿ ಮಕ್ಕಳಾದವು, ಟ್ವಿನ್ಸ್, ಎರಡು ಮಕ್ಕಳು. ಅವಳಿ ಜವಳಿ ಅಂದ್ರೆ ಟ್ವಿನ್ಸ್ ಅಂತ ಹೇಳ್ತೀವಿ ಅಲ್ವಾ, ಆ ತರ ಟ್ವಿನ್ ಮಕ್ಕಳಿಗೆ ನಾವು ಅವಳಿ ಜವಳಿ ಅಂತ ಹೇಳ್ತೀವಿ. ಅವಳಿ ಜವಳಿ ಅಂದ್ರೆ ಇದೇ ತರದ ಮಗು ಇನ್ನೊಂದು ಅದೇ ತರದ್ದು. ಅದಕ್ಕೆ ಎಡಬಲ, ರಾಮನ ಎಡಬಲದಲ್ಲಿ ಸೀತಾ ಲಕ್ಷ್ಮಣರಿದ್ದರು. ಎಡ ಬಲ, ಎಡ ಒಂದು ಪದ ಆದ್ರೆ ಅದರ ಜೋಡು ಪದ ಬಲ ಅಂದ್ರೆ ಅದರ ಅಕ್ಕಪಕ್ಕದ ಪದಗಳು. ಎಡ ಬಲ, ಅಟ್ಟ ಬೆಟ್ಟ, ಅವಳಿ ಜವಳಿ, ಈ ತರ. ಕಸ ಮುಸುರೆ, ಕಸ ಮುಸುರೆ, ಮನೆಯೊಡತಿ ಕಸ ಮುಸುರೆ ಕೆಲಸಕ್ಕೆ ಆಳನ್ನು ಇಟ್ಟುಕೊಂಡಿದ್ದಳು. ಮನೆ ಒಡತಿ ಏನ್ ಮಾಡಿದ್ಲು? ಕಸ ಮುಸುರೆ ಕೆಲಸ ಮಾಡ್ಬೇಕು ಅಂತ ಆಳನ್ನ ಇಟ್ಕೊಂಡಿದ್ರು. ಕಸ ಮುಸುರೆ, ಕಸ ಹೊಡಿಯೋದು, ಮನೆ ಕ್ಲೀನ್ ಮಾಡೋದು, ಕಸ ತೆಗಿಯೋದು. ಮುಸುರೆ ಅಂದ್ರೆ ಪಾತ್ರೆ ತೊಳೆಯೋದು. ಸೊ ಕಸ ಮುಸುರೆ ಎರಡು ಕೂಡ ಅವಳಿ ಪದಗಳು ಅಂದ್ರೆ ಜೋಡಿ ಪದಗಳು. ಹಾಗೆ ಅದನ್ನ ಬಳಸ್ತಾರೆ. ಸಾವು ನೋವು, ಮನುಷ್ಯರಿಗೆ ಸಾವು ನೋವು ಬರದೆ ಮರಕ್ಕೆ ಬರುತ್ತದೆಯೇ? ಹಾಗೆ
ನೆಕ್ಸ್ಟ್ ಸೀಕು ಬಾಕು, ಹೊಟ್ಟೆ ಬಟ್ಟೆ, ಹಳ್ಳ ಕೊಳ್ಳ, ಹಮ್ಮು ಬಿಮ್ಮು, ಬೆಟ್ಟ ಗುಡ್ಡ. ಸೀಕು ಬಾಕು ಇದನ್ನ ನಾವು ರಾಗಿ ಮುದ್ದೆ ಪಾಠದಲ್ಲಿ ನೋಡ್ತೀವಿ, ನೋಡ್ಕೊಳ್ಳಿ. ಮುದ್ದೆ ಪಾತ್ರೆಯಲ್ಲಿ ಸೀಕು ಬಾಕು ತಿನ್ನಲು ರುಚಿಕರ. ಸೀಕು ಅದರ ಒಂದು ಅವಳಿ ಪದ, ಬಾಕು ಅಂತ ಲೇಖಕರು ಹೇಳ್ತಾರೆ ನಮಗೆ. ಸೀಕು ಅದರ ಅವಳಿ ಪದ ಅಂದ್ರೆ ಆ ಜೋಡಿ ಪದ, ಅಂದ್ರೆ ಜೊತೆಯಾಗಿರುವಂತ ಪದ. ಈಗ ಒಬ್ಬ ಫ್ರೆಂಡ್ ಇರ್ತಾನೆ, ಒಬ್ಬ ಸ್ನೇಹಿತ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಮತ್ತೊಬ್ಬ ಆ ವ್ಯಕ್ತಿ ಇನ್ನೊಬ್ಬ ಸ್ನೇಹಿತನ ಜೊತೆನೇ ಇರ್ತಾನೆ, ಅವನನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗೋದೇ ಇಲ್ಲ. ಅದಕ್ಕೆ ಜೋಡಿ ಸ್ನೇಹಿತರು ಅಂತ ಹೇಳ್ಬೋದು. ಯಾಕೆ ಗೆಳೆಯರು ಗೆಳತಿಯರು? ಯಾಕೆ ಅಂದ್ರೆ ಆ ಒಬ್ಬ ವ್ಯಕ್ತಿ ಆ ಒಬ್ಬ ಸ್ನೇಹಿತನನ್ನ ಅಥವಾ ಸ್ನೇಹಿತೆಯನ್ನ ಬಿಟ್ಟಿರದೆ ಆ ಒಂದು ಕೆಲಸ ಆಗಲ್ಲ, ಅಂದ್ರೆ ಆ ಒಂದು ಸ್ನೇಹಕ್ಕೆ ಬೆಲೆ ಇಲ್ಲ ಅನ್ನೋ ತರ. ಈಗ ಸೀಕು ಅಂದ್ರೆ ಅದರ ಪಕ್ಕದಲ್ಲಿ ಬಾಕು ಇರಲೇಬೇಕು. ಸೀಕುಗೆ ಇನ್ಯಾವುದೋ ಒಂದು ಪದ ಜೋಡು ಪದ ಆಗಲ್ಲ. ಹೊಟ್ಟೆ ಬಟ್ಟೆ, ಮನುಷ್ಯ ಕಷ್ಟಪಡುವುದು ಹೊಟ್ಟೆ ಬಟ್ಟೆಗೋಸ್ಕರ. ಹೊಟ್ಟೆ ಬಟ್ಟೆ, ಹೊಟ್ಟೆ ಅದರ ಜೋಡಿ ಪದ ಬಟ್ಟೆ. ಹಳ್ಳ ಕೊಳ್ಳ, ಹಳ್ಳ ಕೊಳ್ಳ, ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿದವು. ಹಮ್ಮು ಬಿಮ್ಮು, ಮನುಷ್ಯ ಸಂಪತ್ತು, ಮನುಷ್ಯನಲ್ಲಿ ಹಮ್ಮು ಬಿಮ್ಮುಗಳನ್ನ, ಹಮ್ಮು ಬಿಮ್ಮು ಈ ಮೇಲೆ ಕೆಳಗೆ ಅನ್ನೋ ತರ ಹಮ್ಮು ಬಿಮ್ಮು ಅಂದ್ರೆ ಅರ್ಥ ಆ ತರ ಮನುಷ್ಯನನ್ನ ಏನ್ ಮಾಡುತ್ತೆ, ಹೆಚ್ಚಿಸುತ್ತೆ, ದುರಹಂಕಾರಗಳು ಬರುತ್ತೆ ಅಂತ. ಬೆಟ್ಟ ಗುಡ್ಡ, ಬಸ್ಸು ಬೆಟ್ಟ ಗುಡ್ಡ ಸಾಗಿ ಮುಂದೆ ಹೋಯಿತು. ಬೆಟ್ಟ ಗುಡ್ಡ ಅದರ ಜೋಡಿ ಪದ. ಹಾಗೆ ದಿಕ್ಕು ದೆಸೆ, ಹಣ್ಣು ಹಂಪಲು, ಗೆಡ್ಡೆ ಗೆಣಸು, ತಿಂಡಿ ತಿನಿಸು, ಗಿಡ ಮರ. ಕೆಲವರು ದಿಕ್ಕು ದೆಸೆ ಇಲ್ಲದೆ ಅಲೆದಾಡುತ್ತಿರುತ್ತಾರೆ. ದಿಕ್ಕು ದೆಸೆ ಇಲ್ಲದವರು, ದಿಕ್ಕು ಅಂದ್ರೂ ಒಂದೇ, ದೆಸೆ ಅಂದ್ರೂ ಒಂದೇ. ಅಲ್ಲಿ ದಿಕ್ಕು ಅಂದ್ರೆ ಏನು? ದಿಕ್ಕುಗಳು, ದೆಸೆಗಳು, ಆ ಒಂದು ಭಾಗಗಳು, ಪೂರ್ವ ಪಶ್ಚಿಮ. ಅಂದ್ರೆ ಕೆಲವರು ಯಾವುದೇ ಒಂದು ಗುರಿ ಇಲ್ಲದೆ ಬದುಕ್ತಾರೆ ಅನ್ನೋದಕ್ಕೆ. ಹಣ್ಣು ಹಂಪಲು, ವೈದ್ಯರು ರೋಗಿಗಳಿಗೆ ಏನನ್ನ ತಿನ್ಬೇಕು ಅಂತ ಹೇಳ್ತಾರಂತೆ? ಹಣ್ಣು ಹಂಪಲುಗಳನ್ನ. ಗೆಡ್ಡೆ ಗೆಣಸು, ಋಷಿಗಳು ಕಾಡಿನಲ್ಲಿ ಏನ್ ತಿಂದು ಬದುಕ್ತಾರಂತೆ? ಗೆಡ್ಡೆ, ಅದರ ಜೊತೆಗೆ ಗೆಣಸು. ತಿಂಡಿ ತಿನಿಸು, ಹೊರಗಡೆ ತಿಂಡಿ ತಿನಿಸುಗಳನ್ನು ಹೆಚ್ಚಾಗಿ ತಿನ್ನಬಾರದು. ತಿನ್ಬೇಕಾ? ತಿನ್ನಬಾರದು. ಗಿಡ ಮರ, ಗಿಡ ಮರದಿಂದ ನಮಗೆ ಏನ್ ಸಿಗುತ್ತೆ? ಉಸಿರಾಡಲು ಗಾಳಿ, ಆಮ್ಲಜನಕ ಸಿಗುತ್ತದೆ. ಹಾಗೆ ಭಯ ಭಕ್ತಿ, ನೋಡಿ ಭಯ ಎಲ್ಲಿರುತ್ತೋ ಅಲ್ಲಿ ಭಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಭಯ ಎಲ್ಲಿರಲ್ಲೋ ಅಲ್ಲಿ ಭಕ್ತಿನೇ ಇರಲ್ಲ. ಆಧುನಿಕ ಜಗತ್ತಿನಲ್ಲಿ ಈ ತರ ಆಗ್ಬಿಟ್ಟಿದೆ. ಏನಿಲ್ಲ? ಭಯ ಇಲ್ಲ, ಅಲ್ಲಿ ಭಕ್ತಿ ಇಲ್ಲ. ಗುರು ಹಿರಿಯರಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ಭಯಭಕ್ತಿಯನ್ನ ತೋರಿಸ್ಬೇಕು, ರೆಸ್ಪೆಕ್ಟ್, ಗೌರವವನ್ನ ಕೊಡಬೇಕು ಅನ್ನೋದನ್ನ ಹೇಳುವಂತ ಜೋಡು ನುಡಿ. ಕಾಯಿ ಪಲ್ಯ, ಕಾಯಿ ಪಲ್ಯ, ಮಾರುಕಟ್ಟೆಯಲ್ಲಿ ಕಾಯಿ ಪಲ್ಯ ಸಿಗುವುದು. ಪ್ರಾಣಿ ಪಕ್ಷಿ, ಇದು ಕೂಡ ಜೋಡು ನುಡಿದೆ. ಪ್ರಾಣಿಗಳು ಮತ್ತೆ ಪಕ್ಷಿಗಳು, ಪ್ರಾಣಿಗಳು ಪಕ್ಷಿಗಳು, ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ತಮ್ಮ ಗೂಡಿನಲ್ಲಿ ವಾಸಿಸುತ್ತವೆ. ಅತ್ತ ಇತ್ತ, ನಾವು ರಸ್ತೆಯನ್ನು ದಾಟುವಾಗ ಏನ್ ಮಾಡ್ಬೇಕು? ಅತ್ತ ಇತ್ತ ನೋಡಿ ರಸ್ತೆಯನ್ನ ದಾಟಬೇಕು. ಆ ಕಡೆ ಈ ಕಡೆ, ಅತ್ತ ಇತ್ತ. ಹಾಲು ತುಪ್ಪ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಹಾಲು ತುಪ್ಪ ತಿಂದು ಆರೋಗ್ಯಕರವಾಗಿರ್ಬೇಕು. ಈ ತರ ಜೋಡು ಪದಗಳು, ಇನ್ನೂ ಹಲವಾರು ಜೋಡು ಪದಗಳು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿದೆ. ಅದನ್ನ ನೀವು ಮನೆಯಲ್ಲಿ ಅದನ್ನ ಅಭ್ಯಾಸ ಮಾಡಬೇಕು. ಹೀಗೆ ಜೋಡು ಪದ ಅಂದ್ರೆ ಏನು? ಭಾಷೆಯಲ್ಲಿ ಏನು ಒಂದು ಪರಿಣಾಮಕಾರಿಯಾಗಿ ಒಂದು ಬದಲಾವಣೆಯನ್ನ, ಅಂದ್ರೆ ಪರಿಣಾಮಕಾರಿಯಾಗಿ ಆ ಭಾಷೆಯಲ್ಲಿ ಪದವನ್ನ ಬಳಸುವಾಗ ನಾವು ಉಪಯೋಗಿಸುವಂತಹ ಒಂದು ಪದವೇ ಈ ಜೋಡಿ ಪದ. ಜೋಡಿ ಪದಗಳು ಅಂದ್ರೆ ಒಟ್ಟಿಗೆ ಇರುವಂತಹ ಒಂದು ಪದಗಳು. ಆ ಪ್ರಾಣಿ ಪಕ್ಷಿ ಅದು ಒಟ್ಟಿಗೆ ಇರೋದು. ಅವಳಿ ಜವಳಿ, ಹಾಗೆ ಕಾಯಿ ಪಲ್ಯ, ಭಯ ಭಕ್ತಿ, ಈ ತರ ಅತ್ತ ಇತ್ತ. ಹಾಲು ತುಪ್ಪ, ನಾವು ಹಾಲು ಅಂದಾಗ ತುಪ್ಪ ಅಂತ ಹೇಳ್ತೀವಿ, ಭಯ ಅಂದ್ರೆ ಭಕ್ತಿ ಅಂತ ಹೇಳ್ತೀವಿ. ಹಾಗೆ ಅದೆರಡನ್ನ ಜೊತೆ ಸೇರಿಸಿ ಹೇಳಿದ್ರೆ ಅದನ್ನ ಜೋಡಿ ಪದಗಳು ಅಂತ ಹೇಳ್ತೀವಿ. ಸೊ ನಾವೀಗ ಜೋಡಿ ಪದ ಅಂದ್ರೆ ಏನು, ಆ ಜೋಡಿ ಪದದ ಬಳಸಿಕೊಂಡು ನಾವು ಹಲವಾರು ವಾಕ್ಯಗಳನ್ನ ಈ ತರಗತಿಯಲ್ಲಿ ರಚಿಸುವುದು ಹೇಗೆ ಅಂತ ತಿಳ್ಕೊಂಡ್ವಿ, ರಚಿಸಿದ್ವಿ. ಅದನ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮತ್ತೆ ಕೆಲವೊಂದು ಜೋಡಿ ಪದಗಳನ್ನ ಅಭ್ಯಾಸ ಪುಸ್ತಕದಿಂದ ತೆಗೆದು ಪ್ರಯೋಗ ಮಾಡಿ ಅಂತ ಹೇಳ್ತಾ
ನಮ್ಮ ಈ ಜೋಡಿ ಪದಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ನಮ್ಮ ಈ ಜೋಡಿ ಪದಗಳ ಬಗ್ಗೆ ನಾವು ವಿಸ್ತಾರವಾಗಿ ತಿಳ್ಕೊಂಡ್ವಿ. ಮುಂದಿನ ಮತ್ತೊಂದು ಭಾಷಾಭ್ಯಾಸದ ಒಂದು ವಿಚಾರವನ್ನ ತಗೊಂಡು ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.